Hi, hello, welcome back to my YouTube channel. If you are new here, please don't forget to subscribe. This video is all about finding joy in everyday moments. Let's start the video. I just woke up and decided to make a breakfast by myself. ಹಾಗಂತ ಏನೋ ಮಾಡ್ತೀನಿ ಅನ್ಕೋಬಿಡಿ. ಐ ಆಮ್ ಜಸ್ಟ್ ಡೂಯಿಂಗ್ ಎ ಸ್ಲರ್ಪ್ ಫಾರ್ ಮಿಲ್ಲೆಟ್ ಪ್ಯಾನ್ಕೇಕ್ಸ್. ಓಕೆ, ಫಸ್ಟ್ ಐ ಆಮ್ ಗೋಯಿಂಗ್ ಟು ವೇರ್ ದಿಸ್ ಏಪ್ರಾನ್. ಒಂದು ಶೆಫ್ ಫೀಲ್ ಬೇಕಲ್ವಾ, ಅದಕ್ಕೋಸ್ಕರ. ಓಕೆ, ಐ ಆಮ್ ರೆಡಿ. This is the pancake mix which I have said before. I think most of the people know about it. First one bowl ತಗೋತಾ ಇದ್ದೀನಿ to mix the pancake batter. I needed to open the pack, so I took some scissors and whisker to mix the batter. ಓಕೆ, ನಾನಿದು ಓಪನ್ ಮಾಡಿಕೊಂಡು ಸ್ವಲ್ಪ ಬೌಲ್ಗೆ ಹಾಕ್ಕೊಳ್ತೀನಿ. ಯು ಕ್ಯಾನ್ ಪುಟ್ ಆ್ಯಸ್ ಮಚ್ ಆ್ಯಸ್ ಯು ನೀಡ್. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಬಿಕಾಸ್ ಐ ಲವ್ ಪ್ಯಾನ್ಕೇಕ್. These all some random BTS. Then I'm going to add some ghee. Actually pancakes ge oil ಹಾಕೋತಾರೆ, but I prefer ghee because I love ghee. That's why. And then adding some milk. Now I'm going to stir well. Actually ಇದನ್ನ ಓವರ್ಡೂ ಕೂಡ ಮಾಡಬಾರ್ದು, ಪ್ಯಾನ್ಕೇಕ್ಸ್ ಚೆನ್ನಾಗಿ ಬರಲ್ಲ. ಆ್ಯಂಡ್ ಲಮ್ಸ್ ಕೂಡ ಜಾಸ್ತಿ ಕ್ರಿಯೇಟ್ ಆಗಬಾರ್ದು. ಸ್ವಲ್ಪ ಈಸ್ ಓಕೆ, ಬಟ್ ಜಾಸ್ತಿ ಕ್ರಿಯೇಟ್ ಆಗಬಾರ್ದು. ಫೈನಲಿ ಇಟ್ಸ್ ಡನ್. ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಹೀಟ್ ದ ಪ್ಯಾನ್ ಇನ್ ಮೀಡಿಯಮ್ ಫ್ಲೇಮ್. ಲೆಟ್ ಮೀ ಟರ್ನ್ ಆನ್ ದ ಸ್ಟವ್. ಓ, ಬರ್ತಾನೆ ಇಲ್ಲ ಇದು. ಡೋಂಟ್ ನೋ ವಾಟ್ ಹ್ಯಾಪನ್. ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ಸ್ ದೆನ್ ಐ ಕೇಮ್ ಟು ನೋ ದಟ್ ನಾನು ಗ್ಯಾಸ್ ನಾಬೇ ಆನ್ ಮಾಡಿಲ್ಲ, ಸುಮ್ಮನೆ ಲೈಟ್ ಮಾಡ್ತಾನೆ ಇದ್ದೀನಿ ಅಂತ. ದಿಸ್ ಈಸ್ ಹೌ ಮೀ ಕುಕಿಂಗ್ ಬ್ರೇಕ್ಫಾಸ್ಟ್. One eternity later. ಮತ್ತು ಕಮೆಂಟ್ ಮಾಡಿಬಿಡಿ ಸಿಲ್ಲಿ ಗರ್ಲ್ ಅಂತ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಯು ನೋ ಅಲ್ವಾ, ಎಲ್ಲರಿಗೂ ಆಗೋದೆ, ನನಗೇನು ಸ್ಪೆಷಲ್ ಇಲ್ಲ. ದೆನ್ ಐ ಆಮ್ ಗೋಯಿಂಗ್ ಟು ಗ್ರೀಸ್ ದ ಪ್ಯಾನ್ ವಿತ್ ಎನ್ ಘೀ. ಡೋಂಟ್ ಆಸ್ಕ್ ಮೀ ವೈ ಅಗೈನ್ ಘೀ, ಬಿಕಾಸ್ ಐ ಜಸ್ಟ್ ಲವ್ ಘೀ. Next step, I am going to pour a small amount of batter onto the pan. Don't judge the shape. ಹೆಂಗೋ ಬಂದಂಗೆ ಮಾಡ್ಕೊಂಡು ತಿಂತಾ ಇದ್ದೀನಿ. ಆ್ಯಕ್ಚುಲಿ ಸೈಡಲ್ಲಿ ಹಾಕಬೇಕಿತ್ತು, ಒಂದೇ ದೊಡ್ಡದಾಗ್ಬಿಟ್ಟೆ. ಮತ್ತು ನನಗೆ ಅದು ಕುಕ್ ಆಗೋ ತನಕ ಪೇಷನ್ಸ್ ಇಲ್ಲ. ಸಾಕು, ಸ್ಮಾಲ್ ಸೈಜ್ದೇ ಮಾಡ್ಕೊಂಡು ತಿಂತೀನಿ. Oh, now the actual task came. Flipping this is so disgusting. ಏನೋ ಕಷ್ಟಪಟ್ಟು ಫಸ್ಟ್ ಒನ್ ಫ್ಲಿಪ್ ಮಾಡಿಬಿಟ್ಟೆ ಜೋಶಲ್ಲಿ. ಸೆಕೆಂಡ್ ಒನ್ ಮಾಡೋಣ ಅಂತ ಹೋದರೆ ಈ ಥರ ಆಯಿತು. ನೆಕ್ಸ್ಟಿಂದ ಎಲ್ಲ ಸ್ವಲ್ಪ ಹುಷಾರಾಗಿ ಮಾಡಿದೆ. ಪರವಾಗಿಲ್ಲ, ಇದು ಸ್ವಲ್ಪ ಸರಿ ಮಾಡಿಬಿಡೋಣ. ಓಕೆ, ಲೆಟ್ ಮೀ ಟ್ರಾನ್ಸ್ಫರ್ ಟು ಎನ್ ಪ್ಲೇಟ್. ಡಿಸೆಂಡಿಂಗ್ ಆರ್ಡರಲ್ಲಿ ಮಾಡ್ತೀನಿ, ಯಾಕಂದರೆ ನನ್ನ ಪ್ಯಾನ್ಕೇಕ್ ಸೈಜಸ್ ಆ ಥರ ಇದೆ. ಇಟ್ಸ್ ಓಕೆ, ನಾನೇ ತಿನ್ನೋದಲ್ವಾ, ಪರವಾಗಿಲ್ಲ. ಓಕೆ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಸ್ನ್ಯಾಪಲ್ಲಿ ಅಂತ. ದೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮ್ ಹನಿ. ಇದು ಟೇಸ್ಟ್ಗೆ, ಚೆನ್ನಾಗಿ ಕಾಣೋದಕ್ಕಂತಲೇ ಅಲ್ಲ. ಆ್ಯಂಡ್ ಆಲ್ಸೋ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಬೇಕಲ್ವಾ, ಅದಕ್ಕೆ ಈ ಥರ ಹಾಕ್ಕೊಳ್ಳೋದು. ದೆನ್ ಐ ನೀಡ್ ಟು ಕ್ಲೀನ್ ಎವ್ರಿಥಿಂಗ್, ಬಟ್ ಐ ಥಿಂಕ್ ಐ ವಿಲ್ ಡೂ ಲೇಟರ್. ಫಸ್ಟ್ ತಿಂದುಬಿಡೋಣ. ಆ್ಯಂಡ್ ಆಲ್ಸೋ ಐ ವಾಂಟ್ ಸಮ್ ಜ್ಯೂಸ್ ಟು ಹ್ಯಾವ್ ವಿತ್ ಇಟ್, ಸೊ ಐ ಚೂಸ್ ದಿಸ್ ರಿಯಲ್ ಲೀಚಿ ಫ್ಲೇವರ್ಡ್ ಜ್ಯೂಸ್. ಹಾಗೆ ಕುಡಿಬೋದಲ್ಲ, ಏನಕ್ಕೆ ಗ್ಲಾಸಿಗೆ ಹಾಕ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲೆಲ್ಲ ಕೇಳಿಬಿಡಿ. ನಂಗೆ ಅದರಲ್ಲಿ ಹಾಗೆ ಕುಡಿಯೋದಕ್ಕೆ ಇಷ್ಟ ಇಲ್ಲ. That's all, everything is ready and this is how my breakfast looks like. Don't waste the leftover honey on the spoon. ಈ ಥರ ತಿನ್ಬಿಡಿ. ಓಕೆ, ಐ ಆಮ್ ಡನ್ ಫಾರ್ ದ ಡೇ. ಸಾಕು.
ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಡೇಸ್ ಮೈ ಬ್ರೇಕ್ಫಾಸ್ಟ್ ರೂಟೀನ್ ಇದೇ ಥರನೇ ಇರುತ್ತೆ, ಬೈ ಲಿಸ್ನಿಂಗ್ ಟು ಸಮ್ ಪಾಸಿಟಿವ್ ಅಫರ್ಮೇಷನ್ ವೈಲ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. Welcome to Guided Affirmations by Lavender. Today, let's embark on a journey of transformation using powerful, positive affirmations to change your life. Affirmations have the incredible power to shift our mindset in your brain, making positive, lasting changes in your life. Listen, take a moment to center yourself. Breathe deeply and relax your body. I believe I am By listening to this every day actually helped me a lot. It keeps my mind so calm. I suggest you guys to ಪ್ರತಿದಿನ ಮಾರ್ನಿಂಗ್ ಈ ಥರ ಕೇಳ್ತಿದ್ರೆ ಅಥವಾ ಫ್ರೀ ಟೈಮಲ್ಲಿ ಈ ಥರ ಕೇಳ್ತಾ ಇದ್ದರೆ ಮೈಂಡ್ ತುಂಬ ಕಾಮಾಗಿರುತ್ತೆ. ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ ನಮ್ಮ ತಲೆಯಲ್ಲಿ ಬರಲ್ಲ ಅಂತ ಅನಿಸುತ್ತೆ ನನಗೆ. ಆಫ್ಟರ್ ಬ್ರೇಕ್ಫಾಸ್ಟ್ ನಂಗೆ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಸೊ ಅದು ನಾನು ಸ್ವಲ್ಪ ಫಿನಿಷ್ ಮಾಡಿಬಿಡೋಣ ಅಂತ ಬಂದೆ. ಇಟ್ ವೆಂಟ್ ಆನ್ ಲೈಕ್ ಫಾರ್ ಮೋರ್ ದ್ಯಾನ್ ಅನ್ ಅವರ್. 1 hour ಆದ್ರೂ ಇನ್ನೂ ಸಹ ಮುಗಿಲಿಲ್ಲ, ಬಟ್ ಸ್ಟಿಲ್ ಐ ಜಸ್ಟ್ ವೈಂಡ್ ಅಪ್. ನಾನು ಆಚೆ ಸ್ವಲ್ಪ ಹೋಗಬೇಕಿತ್ತು ಅದಕ್ಕೆ. ದೆನ್ ಐ ಕೇಮ್ ಔಟ್ ಫ್ರಮ್ ಮೈ ಸ್ಟಡಿ ರೂಮ್ ಆ್ಯಂಡ್ ಸ್ಪಾಟ್ ದೀಸ್ ಬರ್ಡ್ಸ್. ಎಷ್ಟು ಕ್ಯೂಟ್ ಇದೆ ನೋಡಿ. ಈ ಥರ ಯಾವಾಗಲೂ ಬಂದುಬಿಟ್ಟು ನಮ್ಮ ಮನೇಲಿ ಈ ಥರ ಕಿಟಕಿಗೆಲ್ಲ ಮಾಡ್ತಾ ಇರುತ್ತೆ. ಮಾರ್ನಿಂಗ್ ಈ ಥರ ಸೌಂಡ್ ಮಾಡಿಬಿಟ್ಟು ಎದ್ದೇಳ್ಸೋದೆ ನನಗೆ ಈ ಬರ್ಡ್ಸು. ದೆನ್ ಒಂದು ಕ್ವಿಕ್ ಶವರ್ ತೊಗೊಂಡ್ಬಿಟ್ಟು ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿದೆ ಅಲ್ಲ, ಅದಕ್ಕೆ ರೆಡಿ ಆಗೋಣ ಅಂತ ಬಂದೆ. ಸ್ವಲ್ಪ ವಿಯೆಟ್ನಾಮ್ ಚಾಕ್ಲೇಟ್ ಇದೆ, ತೋರಿಸ್ತೀನಿ, ನೋಡ್ಕೊ ಬಂದುಬಿಡಿ. ಓಪನ್ ಮಾಡಿದ ಮೇಲೆ ಸ್ವಲ್ಪ ಬೇಜಾರಾಗೋಯಿತು. 85% ಡಾರ್ಕ್ ಚಾಕ್ಲೇಟ್ ಅಂತ ಇದೆ, ಹೆಂಗಿರುತ್ತೋ ಅಂತ. ಬಟ್ ಇಟ್ ವಾಸ್ ಗುಡ್. I ended up having 2 chocolates. Let's unbox some parcel from Zara. ಇದು ಯಾವುದು ನಾನು ಕ್ಲೀನಾಗಿ ತೋರಿಸಿಲ್ಲ, ಬಿಕಾಸ್ ಇದು ಯಾವುದು ನಂದಲ್ಲ, ನನ್ನ ಕಸಿನ್ಗೆ ಅಂತ ತೊಗೊಂಡಿದ್ದು. ಇಫ್ ಯು ವಾಂಟ್ ಟು ನೋ ವಾಟ್ಸ್ ಇನ್ಸೈಡ್, ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಎಲ್ಲದನ್ನು ಲಿಂಕ್ನ ಮೆನ್ಷನ್ ಮಾಡ್ತೀನಿ. ಇಟ್ ಜಸ್ಟ್ ಹ್ಯಾಡ್ ಸಮ್ ರ್ಯಾಂಡಮ್ ಟಾಪ್ಸ್ ಆ್ಯಂಡ್ ಒಂದು ಸ್ಲಿಪ್ಪರ್ ಅಷ್ಟೇ. That's it. After this, I just went out to meet my cousin. ನನ್ನ ಕಸಿನ್ಗೆ ಇವತ್ತು ಮೂವಿ ಡೇಟ್ಗೆ ಹೋಗೋಣ ಅಂತ ಹೇಳಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ದೆನ್ ಅವನಿಗೆ ಪಿಕ್ ಮಾಡಿಕೊಂಡು ಸ್ವಲ್ಪ ಲಂಚ್ ಮಾಡಿರಲಿಲ್ಲ, ಅದಕ್ಕೆ ಒಂದು ಜಾಗಕ್ಕೆ ಹೋದ್ವಿ. ದಿಸ್ ಈಸ್ ಮೈ ಲಿಟಲ್ ಕಸಿನ್. ಪಾಪ ನನಗೋಸ್ಕರ ತೊಗೊಂಬಂದು ಕೊಡ್ತಾ ಇದ್ದಾನೆ. ದೆನ್ ಇದಿಷ್ಟು ತಿಂದ್ಕೊಂಡು ನಾವು ಮೂವಿಗೆ ಹೋಗೋಣ ಅಂತ ಹೊರಟ್ವಿ. ಹಿ ಈಸ್ ನೋ ಮೋರ್ ಲಿಟಲ್, ಹಿ ಈಸ್ ರೈಡಿಂಗ್ ಬೈಕ್ ಆ್ಯಂಡ್ ಆಲ್. ಯಾವುದು ಇರುವುದಿಲ್ಲ. ಕ್ಲಿಪ್ಸ್ ನೋಡಿಬಿಟ್ಟು ನಾನು ಹೋಗಿದ್ದು ಯಾವ ಮೂವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್. ಐ ಕೇಮ್ ಬ್ಯಾಕ್ ವಿತ್ ಆ್ಯಂಡ್ ಲಾಟ್ಸ್ ಆಫ್ ಐಸ್ ಕ್ರೀಮ್ಸ್. ಆ್ಯಂಡ್ ಆಲ್ಸೋ ಐ ಎಂಡೆಡ್ ಅಪ್ ಹ್ಯಾವಿಂಗ್ ಒನ್ ಐಸ್ ಕ್ರೀಮ್ ಟು. ಆ್ಯಂಡ್ at last I am showing one more special parcel to all my viewers. That's it for the day, guys. If you are not subscribed yet, please do like, share and subscribe to my YouTube channel.